ಮಹಿಳಾ ಕಾಲೇಜಿಗಿಲ್ಲ ಕಟ್ಟಡ. 2,500 ವಿದ್ಯಾರ್ಥಿನಿಯರಿಗೆ ಓದಲು ಕೊಠಡಿಗಳ ಸಮಸ್ಯೆ. ಪುರಾತತ್ವ ಇಲಾಖೆಯಿಂದ ಬೇಕು ಎನ್ಒಸಿ. ಶಾಸಕರೇ ಸಂಸದರೇ ಗಮನಿಸಿ, ಕಾಲೇಜು ಕಟ್ಟಡಕ್ಕೆ ಎನ್ಒಸಿ ಅಡ್ಡಿ. ಕಾಲೇಜು ವಿದ್ಯಾರ್ಥಿನಿಯರಿಗಿಲ್ಲ ಕೊಠಡಿ. 2 ಬ್ಯಾಚ್ಗಳಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡುವಂತ ಪರಿಸ್ಥಿತಿ. ಇದು ಕೋಲಾರ ಮಹಿಳಾ ಕಾಲೇಜಿನ ಕತೆ. ಕಾಲೇಜು ವಿದ್ಯಾರ್ಥಿನಿಯರಿಗೆ ಕೊಠಡಿ ಸಮಸ್ಯೆ. ಸೊ ಹೀಗಾಗಿ 2,500 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 2 ಬ್ಯಾಚ್ಗಳಲ್ಲಿ ಪಾಠವನ್ನ ಮಾಡಲಾಗ್ತಾ ಇದೆ. ಇದು ಕೋಲಾರ ಮಹಿಳಾ ಕಾಲೇಜಿನ ವ್ಯತೆ. ಅಲ್ಲಿನ ವಿದ್ಯಾರ್ಥಿಗಳು ಪಾಪ 2 ಶಿಫ್ಟ್ ಅಲ್ಲಿ ಬಂದು ಹೋಗ್ಬೇಕು. ಅಲ್ಲಿರುವಂತ ಲೆಕ್ಚರರ್ಸ್ಗೂ ಕೂಡ ಅಷ್ಟೇ ಇದೇ ಸಮಸ್ಯೆ ಎದುರಾಗ್ಬಿಟ್ಟಿದೆ. 2 ಬ್ಯಾಚ್ ಅಲ್ಲಿ ಬೇರೆ ಪಾಠ ಮಾಡಬೇಕು. ಮೇನ್ ರೀಸನ್ ಏನಪ್ಪ, ಏನ್ ಕಾರಣ ಇದಕ್ಕೆ ಅಂದ್ರೆ ಕೊಠಡಿಗಳ ಕೊರತೆಯಿಂದಾಗಿ, ಕಟ್ಟಡದ ಕೊರತೆಯಿಂದಾಗಿ. ಆದ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ, ಯಾವ ಕಾರಣಕ್ಕೋಸ್ಕರ ಈ ಸಮಸ್ಯೆ ಉದ್ಭವಿಸಿದೆ ನೋಡ್ಕೊಂಬ. ಪ್ರಾಬ್ಲಮ್ಸ್ ಬೇಕಾದಷ್ಟು ಇದಾವೆ. ರೂಮ್ಸ್ ಇಂದ ಎಕ್ಸಾಮ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, ಕ್ಲಾಸಸ್ ಸರಿಯಾಗಿ ನಡೀತಿಲ್ಲ. ಸಂಬಂಧಪಟ್ಟ ಇಲಾಖೆಗೆ ಆದೇಶ ಮಾಡಿ ಎನ್ಒಸಿ ತಗೊಂಡ್ಬಂದು ಈ ಕಾಲೇಜು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಅದು 4 ತಿಂಗಳ ಹಿಂದೆ ಕಾಮಗಾರಿ ಪ್ರಾರಂಭ ಆಯಿತು. ಆದರೆ ಪುರಾತತ್ವ ಇಲಾಖೆ ಅದನ್ನ ಸ್ಟಾಪ್ ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಸೇರಿ ಬಿಡುಗಡೆ ಮಾಡಬೇಕು. ಅದೇ 4 ತಿಂಗಳ ತಕ್ಷಣ ನೋಟಿಸ್ ಕೊಟ್ಟರು. ಅದು ಕೋಲಾರ ನಗರದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜು. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅಂದ್ರೆ 2,500 ವಿದ್ಯಾರ್ಥಿನಿಯರು ಓದುತ್ತಿರುವ ಕಾಲೇಜು. ಕಾಲೇಜಿಗೆ ನೂತನ ಕಟ್ಟಡ ಬೇಕು ಅಂತ 5 ವರ್ಷಗಳಿಂದ ಒತ್ತಾಯ ಇದೆ. ಅಗತ್ಯಕ್ಕಿಂತ ಕಡಿಮೆ ಕೊಠಡಿಗಳಿರುವ ಕಾರಣ ದಿನಕ್ಕೆ 2 ಬ್ಯಾಚ್ನಲ್ಲಿ ಪಾಠ ಮಾಡಲಾಗ್ತಾ ಇದೆ. ಕಳೆದ ವರ್ಷದ ಬಜೆಟ್ನಲ್ಲಿ ಕಾಲೇಜು ನಿರ್ಮಾಣಕ್ಕೆ 41 ಕೋಟಿ ಅನುದಾನ ಮಂಜೂರಾಗಿದೆ. ಕಳೆದ 2025ರ ಅಕ್ಟೋಬರ್ ತಿಂಗಳಿನಲ್ಲೇ ಹಿಂದಿನ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಆದರೆ ಕಾಲೇಜು ಪಕ್ಕದಲ್ಲೇ ಕೋಲಾರಮ್ಮ ದೇವಸ್ಥಾನ ಇರುವ ಕಾರಣಕ್ಕೆ ಸಮಸ್ಯೆಯಾಗಿದೆ. ಪುರಾತತ್ವ ಇಲಾಖೆಯಿಂದ ನಿರಪೇಕ್ಷಣ ಪತ್ರ ಪಡೆದಿಲ್ಲ ಅನ್ನುವ ಕಾರಣಕ್ಕೆ ಅಡಿಪಾಯಕ್ಕೆ ಹಳ್ಳ ಅಗೆದು ಹಾಗೆ ಬಿಡಲಾಗಿದೆ. 8 ತಿಂಗಳಿನಿಂದ ಕೆಲಸ ನಿಂತು ಬಿಟ್ಟಿದೆ. ಕೊಠಡಿಗಳ ಸಂಖ್ಯೆ ಕಡಿಮೆ ಇದೆ. ಬಿಲ್ಡಿಂಗು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾರೆ. 4 ತಿಂಗಳಿಂದ ಹಂಗೆ ಇದೆ. ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಪ್ರಾಬ್ಲಮ್ಸ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಸೆ ಪಟ್ಟಿದ್ವಿ, ಇನ್ನೂ ಬಿಲ್ಡಿಂಗ್ ಎಲ್ಲ ಆಗುತ್ತೆ, ನಮಗೂ ಕ್ಲಾಸಸ್ ಚೆನ್ನಾಗಿ ನಡೆಯುತ್ತೆ. ಪ್ರಾಬ್ಲಮ್ಸ್ ಬೇಕಾದಷ್ಟು ಇದಾವೆ. ರೂಮ್ಸ್ ಇಂದ ಎಕ್ಸಾಮ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, ಕ್ಲಾಸಸ್ ಸರಿಯಾಗಿ ನಡೀತಿಲ್ಲ. 25-30 ವರ್ಷದಿಂದ ಕೂಡ ಇಡೀ ಜಿಲ್ಲೆಯಾದ್ಯಂತ ಇರೋ ಮಹಿಳಾ ಬಂದು ಓದುವಂಥ ಕಾಲೇಜ್ ಇದಾಗಿರೋ ಕಾರಣದಿಂದ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕರು ಇದನ್ನು ಸಂಬಂಧಪಟ್ಟ ಇಲಾಖೆಗೆ ಆದೇಶ ಮಾಡಿ ಎನ್ಒಸಿ ತಗೊಂಡ್ಬಂದು ಈ ಕಾಲೇಜು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಜನಪ್ರತಿನಿಧಿಗಳನ್ನು ಮೆಚ್ಚಿಸುವಂಥ ಕೆಲಸ, ಜನರನ್ನು ಮೆಚ್ಚಿಸುವಂಥ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ಸೂಕ್ತವಾದಂಥ ಒಳ್ಳೆ ಅನುಕೂಲ ಆಗುತ್ತೆ. ಇದನ್ನು ಇಲ್ಲಿವರೆಗೂ ಕೂಡ ಅದಕ್ಕೇನು ಗೋಡೆ ಕಟ್ಟುವಂಥ ಕೆಲಸ ಮಾಡಿಲ್ಲ. ಇದು ಕೂಡಲೇ ಎಚ್ಚೆತ್ತುಕೊಂಡು ಅದನ್ನು ಕೆಲಸ ಕಾಮಗಾರಿಯನ್ನು ಬಿಟ್ರೇನೆ ಅದಕ್ಕೊಂದು ಸೂಕ್ತವಾದಂಥ ವ್ಯವಸ್ಥೆ ಆಗುತ್ತೆ. ಇದೀಗ ಶಾಸಕರು, ಕೋಲಾರ ಸಂಸದ ಮಲ್ಲೇಶ್ ಬಾಬು, ರಾಜ್ಯದ ಸಚಿವರು ಮನಸ್ಸು ಮಾಡಿ ಇಲಾಖೆ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚಿಸಿ ನಿರಪೇಕ್ಷಣ ಪತ್ರ ಪಡೆಯಲು ಗಮನ ಹರಿಸಬೇಕಿದೆ ಅಂತ ಆಗ್ರಹ ಕೇಳಿ ಬಂದಿದೆ. ಅದು 4 ತಿಂಗಳ ಹಿಂದೆ ಕಾಮಗಾರಿ ಪ್ರಾರಂಭ ಆಯಿತು. ಆದರೆ ಪುರಾತತ್ವ ಇಲಾಖೆ ಅದನ್ನ ಸ್ಟಾಪ್ ಮಾಡಿದೆ. ಇವತ್ತು ಕೂಡಲೇ ಕಟ್ಟಡ ಕಟ್ಟೋದಕ್ಕೆ ಎಲ್ಲ ರೀತಿಯಾದಂಥ ಅನುಮತಿಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಸೇರಿ ಬಿಡುಗಡೆ ಮಾಡಬೇಕು. 41 ಕೋಟಿ ಹಣ ಅನುದಾನನ ಸಮರ್ಪಕವಾಗಿ ಬಳಸ್ಕೋಬೇಕು ಅನ್ನೋದು ನನ್ನ ಒತ್ತಾಯ ಆಗಿದೆ. ಪೋಷಕರಿಂದ ಒತ್ತಾಯ ಇದೆ, ಎಲ್ಲರ ಕಡೆಯಿಂದ ಒತ್ತಾಯ ಇದೆ. ಯಾಕೆಂತಂದರೆ 2,800 ಮಕ್ಕಳಿರುವಾಗ ನಾವು ಶಿಫ್ಟ್ ಸಿಸ್ಟಮ್ ಮಾಡ್ತಾಯಿದ್ವಿ. ಬೆಳಗ್ಗೆ 8 ಗಂಟೆಗೆ ಶುರುವಾದರೆ 5 ಗಂಟೆ ಆಗುತ್ತೆ. ಬೆಳಗ್ಗೆ ಮಕ್ಕಳಿಗೆ ಬರೋಕ್ಕೂ ತೊಂದರೆ ಆಗುತ್ತೆ, ಸಾಯಂಕಾಲ ಮನೆಗಳಿಗೆ ಸೇರ್ಕೊಳ್ಳೋಕ್ಕೂ ತೊಂದರೆ ಆಗ್ತಾಯಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಕಾಲೇಜ್ ನಡೆಸ್ತಾ ಇದ್ವಿ. ಅದೇ 4 ತಿಂಗಳ ತಕ್ಷಣ ನೋಟಿಸ್ ಕೊಟ್ಟರು. ಒಟ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿರುವ ಕಾಲೇಜಿನಲ್ಲಿ ನೂತನ ಕಟ್ಟಡ ನಿರ್ಮಾಣ ಬಹು ಅವಶ್ಯಕವಾಗಿದೆ. ಪುರಾತತ್ವ ಇಲಾಖೆಯಿಂದ ಎನ್ಒಸಿ ಪಡೆದ್ರೆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಇಲ್ಲಿ ಕಟ್ಟಡ ಕಾಮಗಾರಿಯನ್ನ ಆರಂಭ ಮಾಡಿಬಿಟ್ಟು ಪಾಯ ಎಲ್ಲ ತೆಗೆದುಬಿಟ್ಟು ಈಗ ಅರ್ಧಕ್ಕೆ ನಿಲ್ಸಿದ್ದಾರೆ. ಎನ್ಒಸಿ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಎನ್ಒಸಿ ತಗೊಳ್ಳೋದಕ್ಕೆ ಇನ್ನು ಬೇಡಿಕೆಯನ್ನ ಇಟ್ಟಿದಾರಾ? ಯಾರಾದ್ರೂ ಹೋಗಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಾ ಅಧಿಕಾರಿಗಳ ಜೊತೆಗೆ, ಅಥವಾ ಅಲ್ಲಿ ಎನ್ಒಸಿ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ರೀಸನ್ ಇಟ್ಕೊಂಡು ಸುಮ್ಮನಿದಾರಾ?
ಖಂಡಿತ ಪೃಥ್ವಿ. ಈ ಒಂದು ವಿಚಾರವಾಗಿ ಜನಪ್ರತಿನಿಧಿಗಳು ಬಹಳಷ್ಟು ಒಂದು ನಿರ್ಲಕ್ಷ್ಯವನ್ನ ಎಸಗಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ಕೋಲಾರ ನಗರದಲ್ಲಿರ್ತಕ್ಕಂಥ ಮಹಿಳಾ ಕಾಲೇಜಿಗೆ ಸುಮಾರು 2,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ದಾಖಲಾತಿ ಪಡ್ಕೊಳ್ಳೋದಕ್ಕೆ ಪೋಷಕರು ಕೂಡ ಕ್ಯೂವನ್ನ ನಿಂತಿರ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕಾಲೇಜಿಗೆ ಹೊಸ ಕಟ್ಟಡ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಈ ಒಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ 41 ಕೋಟಿ ಅನುದಾನ ಕೂಡ ಬಿಡುಗಡೆ ಆಗಿದೆ. ಮೊದಲ ಹಂತದ ಕಾಮಗಾರಿಗೆ 21 ಕೋಟಿ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದನ್ನ ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಒಂದು ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಮುಂದಾಗಿತ್ತು. ಆದ್ರೆ ಪಕ್ಕದಲ್ಲೇ ಕೋಲಾರಮ್ಮ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನ ಕೇಂದ್ರದ ಒಂದು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಈ ಒಂದು ದೇವಸ್ಥಾನದಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಒಂದು ಅಡಿಪಾಯವನ್ನು ಹಾಕ್ಬೇಕು ಅಂತ ಹೇಳಿದ್ರೆ, ಯಾರೇ ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಿರಪೇಕ್ಷಣ ಪ್ರಮಾಣ ಪತ್ರವನ್ನ ಪಡ್ಕೊಳ್ಬೇಕಾಗಿರುತ್ತೆ. ಆದ್ರೆ ಈ ಒಂದು ಕೆಲಸವನ್ನ ಕಾಲೇಜು ಶಿಕ್ಷಣ ಇಲಾಖೆ ಮಾಡಿರೋದಿಲ್ಲ. ಅದು ಒಂದ್ ಕಡೆ ಒಂದು ನಿರ್ಲಕ್ಷ್ಯ ಕೂಡ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಂತರ ಆದ್ರೂ ಕೂಡ ಅವರು ನೋಟಿಸ್ ಅನ್ನ ಕೊಟ್ಟು ನೀವು ಒಂದು NOC ಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಅದು ಸಾಧ್ಯವಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ದೇವಸ್ಥಾನದ ಸುತ್ತಮುತ್ತಲು 100 ಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಅಡಿಪಾಯವನ್ನ ಹಾಕ್ಬೇಕು ಅಂತ ಹೇಳಿದ್ರೆ, ಮತ್ತೆ 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಆದ್ರೆ ಈ ಒಂದು ವಿಚಾರವನ್ನ ನೋಟಿಸ್ ಆಗಿ ಕೊಟ್ಟಿದ್ರು ಕೂಡ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ದಾಖಲೆಗಳನ್ನ ಕೊಟ್ಟು ಮತ್ತೆ ಅದಕ್ಕೆ ಅಲ್ಲಿ ನಿರ್ಮಾಣ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕಟ್ಟಡದ ಒಂದು ಅಂತಸ್ತಿನ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿ ಮತ್ತೆ 100 ಮೀಟರ್ ಅಂತರದಕ್ಕೂ ಹೊರಗೆ ಒಂದು ಕಟ್ಟಡ ಕಟ್ಟತಕ್ಕಂಥ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಬಹುದಾಗಿದೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಶಾಸಕರು ಜೊತೆಗೆ ಸಂಸದರು ಈ ಒಂದು ನಿಟ್ಟಿನಲ್ಲಿ ಕೇಂದ್ರದ ಒಂದು ಪುರಾತತ್ವ ಇಲಾಖೆ ಅಧಿಕಾರಿಗಳ ಒಂದು ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಆದ್ರೆ ಈ ಒಂದು ನಿಟ್ಟಿನಲ್ಲಿ 8 ತಿಂಗಳು ಒಂದು NOC ಅನ್ನು ಪಡ್ಕೊಳ್ಳೋದಕ್ಕೆ 8 ತಿಂಗಳು ಸಮಯಾವಕಾಶ ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಎದುರಾಗಿರ್ತಕ್ಕಂಥದ್ದು. ಇದರ ಒಂದು ಪರಿಣಾಮವಾಗಿ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಲೆಕ್ಚರರ್ಸ್ ಬಹಳಷ್ಟು ಒಂದು ಸಮಸ್ಯೆಯನ್ನು ಕೂಡ ಪಡ್ತಾ ಇದ್ದಾರೆ. ಬೆಳಗ್ಗೆ 7 ಇಲ್ಲಿ ವಿದ್ಯಾರ್ಥಿಗಳು ಬರಬೇಕು, ಜೊತೆಗೆ ಶಿಕ್ಷಕರು ಕೂಡ, ಜೊತೆಗೆ ಲೆಕ್ಚರರ್ಸ್ ಕೂಡ ಬರಬೇಕು. ನಂತರ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕ್ಲಾಸಸ್ ಕೂಡ ನಡೆಯುತ್ತೆ. ಜೊತೆಗೆ ಒಂದು ಎಕ್ಸಾಮ್ ಒಂದು ಸಮಯದಲ್ಲಿ ಬಹಳಷ್ಟು ಒಂದು ಕೊಠಡಿ ಸಮಸ್ಯೆ ಕೂಡ ಇಲ್ಲಿ ಎದುರಾಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ವಿದ್ಯಾರ್ಥಿಗಳು ಕೇಳ್ತಾ ಇರತಕ್ಕಂಥದ್ದು, ನಮಗೆ ಆದಷ್ಟು ಬೇಗ ಈ ಒಂದು ಕಾಲೇಜು ಕಟ್ಟಡ ಕಾಮಗಾರಿಯನ್ನ ಮರು ಆರಂಭಿಸಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಮಾಡಂಗಿಲ್ಲ ಅನ್ನುವಂಥದ್ರ ಬಗ್ಗೆ ಅವರೇ ಸ್ಟಾಪ್ ಮಾಡಿಸಿರುವಂತದ್ದ. ಮತ್ತೊಂದ್ ಕಡೆ ಸಂಸದರು ಸ್ವಲ್ಪ ಮುತುವರ್ಜಿ ವಹಿಸಿದ್ರು ಕೂಡ ಏನಾದ್ರೂ ಮಾಡ್ಬೋದು, ಅಲ್ಲಿ ಪ್ರಯತ್ನ ಪಡ್ತಾ ಇದಾರಂತ ಇಲ್ವಾ ಅವರು? ಖಂಡಿತ ಪೃಥ್ವಿ. ಈ ಒಂದು ದೇವಸ್ಥಾನದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದು ಕೂಡ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂದ್ರೆ 3 ಅಂತಸ್ತಿನ ಮೇಲ್ಭಾಗಕ್ಕೆ ಒಂದು ಕಟ್ಟಡವನ್ನ ಕಟ್ಟುವಂತಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ನಿರ್ದೇಶನ ಇರ್ತಕ್ಕಂಥ. ಹಾಗಾಗಿನೇ 100 ಮೀಟರ್ ನಂತರದ ಒಂದು ಬಹಳಷ್ಟು ಕಡೆ ಜಾಗ ಕೂಡ ಅಲ್ಲಿ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗಾಗಿನೇ ಆ ಒಂದು 100 ಮೀಟರ್ ಅಂತರ ಬಿಟ್ಟು ಪಕ್ಕದಲ್ಲೇ ಒಂದು ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರದ ಒಂದು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರಿಂದ ಒಂದು NOC ಯನ್ನ ಪಡ್ಕೊಳ್ಬಹುದಾಗಿದೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾಡಳಿತ ಜೊತೆಗೆ ಸಂಸದರಿಗೆ ಒಂದು ಮನವಿಯನ್ನು ಕೂಡ ಮಾಡಿ ಸಂಸದರು ಕೂಡ ಈ ನಿಟ್ಟಿನಲ್ಲಿ ಕೇಂದ್ರದ ಅಧಿಕಾರಿಗಳ ಜೊತೆಗೆ ಚರ್ಚೆಗೆ ಕೂಡ ಮಾಡಿದ್ದಾರೆ. ಇನ್ನು 2 ತಿಂಗಳು, ಇನ್ನು ಒಂದು ತಿಂಗಳಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಒಂದು NOC ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ ಕೂಡ ಇರತಕ್ಕಂಥದ್ದು. ಇದ್ರ ಬಗ್ಗೆ ಕಾಲೇಜು ಪ್ರಿನ್ಸಿಪಾಲರು ಕೂಡ ಮಾತನಾಡಿದ್ದಾರೆ. ನಮ್ಗೆ ಆದಷ್ಟು ಬೇಗ ಒಂದು NOC ಸಿಗುವಂತಹ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು 5 ಅಂತಸ್ತಿನ ಕಟ್ಟಡ ಏನ್ ಕಟ್ಟಬೇಕಾಗಿತ್ತು ಅದರ ಒಂದು ಅಂತಸ್ತಿನ ಒಂದು ಸಂಖ್ಯೆ ಏನಿದೆ ಅದು ಕಡಿಮೆ ಕೂಡ ಆಗ್ಬೋದು. ಜೊತೆಗೆ 100 ಮೀಟರ್ ಬಿಟ್ಟು ನಾವು ಕಟ್ಟಡವನ್ನ ಕಟ್ಟೋದಕ್ಕೆ ಕೂಡ ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಆದಷ್ಟು ಬೇಗ ಈ ಒಂದು NOC ಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಒಂದು ಗಮನವನ್ನು ಹರಿಸಬೇಕಾಗಿರುತ್ತೆ. ಕೇವಲ ಕಾಟಾಚಾರಕ್ಕೆ 1-2 ಬಾರಿ ಮನವಿಯನ್ನು ಮಾಡೋದು ಜೊತೆಗೆ ಫೋನ್ ಅಲ್ಲಿ ಮಾತನಾಡಿದ್ರೆ ಖಂಡಿತ ಈ ಒಂದು ಕೆಲಸ ಕೂಡ ಆಗೋದಿಲ್ಲ. ಕೇಂದ್ರದ ಇಲಾಖೆ ಮಟ್ಟದಲ್ಲಿ ಖಂಡಿತ ನಿರಂತರ ಒಂದು ಪ್ರಯತ್ನ ಒಂದು ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಇಂತಹ ಒಂದು ಪ್ರಕರಣಗಳು ತೀರಾ ವಿರಳವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಪ್ರಕರಣವನ್ನ ಸಂಸದರು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು NOC ಯನ್ನ ಪಡ್ಕೊಂಡ್ಬಂದು ಈ ಒಂದು ಕಾಲೇಜು ನಿರ್ಮಾಣಕ್ಕೆ ಒಂದು ಬಹಳಷ್ಟು ಒಂದು ಸಹಕಾರವನ್ನ ಕೊಡ್ಬೇಕಾಗಿದೆ. ಕೇವಲ 1-2 ಬಾರಿ ಮನವಿ ಮಾಡಿದ್ರೆ ಖಂಡಿತ ಇದು ಆಗೋದಿಲ್ಲ. ಹಾಗಾಗಿನೇ ಆ ಒಂದು ಕೇಂದ್ರದ ಇಲಾಖೆ ಸಂಬಂಧಪಟ್ಟಂತೆ ಒಂದು ಕಚೇರಿ ಕೂಡ NOC ಕೊಟ್ಟಿ ಅದಾದ್ಮೇಲೆ ಅದು ಬಿಲ್ಡಿಂಗ್ ಆಗಿ ಇನ್ನು ಎಷ್ಟು ದಿನಗಳು ತಗೊಳ್ತಾವೋ ಏನು ಗೊತ್ತಿಲ್ಲ, ಎಷ್ಟು ತಿಂಗಳಾಗುತ್ತೋ ಅಥವಾ ಎಷ್ಟು ವರ್ಷ ಆಗುತ್ತೋ. ಅದಕ್ಕೆ ಪರ್ಯಾಯವಾಗಿ ಬೇರೆ ಇನ್ಯಾವುದೋ ಆಪ್ಷನ್ಸೇ ಇಲ್ವಾ ರಘುರಾಜಲ್ಲಿ? ಬಿಕಾಸ್ 2 ಶಿಫ್ಟ್ ಅಲ್ಲಿ ಲೆಕ್ಚರ್ಗಳು ಕೂಡ ಪಾಠವನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಹಜವಾಗಿ ಸುಸ್ತಾಗ್ತಾರೆ ಸೇಮ್ ಪಾಠವನ್ನ ಮಾಡ್ಲಿಕ್ಕೆ. ಖಂಡಿತ ಪೃಥ್ವಿ. ಈ ಒಂದು ಕಾಲೇಜಿನಲ್ಲಿ 2,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಒಂದು ತರಗತಿಯಾಗಿ ಹಾಜರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕಾಲೇಜಿಗೆ ಹೊಸ ಕಾಲೇಜು ಕಟ್ಟಡ ಬಹು ಒಂದು ಅವಶ್ಯಕ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ
ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಯಾಯ ಮಾರ್ಗ ಅಂತ ಹೇಳಿದ್ರೆ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ, ದೇವಸ್ಥಾನದ 100 ಮೀಟರ್ ವ್ಯಾಪ್ತಿ ಬಿಟ್ಟು ನಮ್ಗೆ ಬೇರೆ ಕೂಡ ಒಂದು ಸ್ಥಳಾವಕಾಶ ಇದೆ. ಅಂದ್ರೆ ಈ ಒಂದು ಕಾಲೇಜು ಆವರಣದಲ್ಲೇ ಮತ್ತೊಂದು ಸ್ಥಳ ಕೂಡ ಇದೆ. ಆದ್ರೆ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಅದಕ್ಕೂ ಕೂಡ ಒಂದು ಎನ್ಒಸಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರದ ಈ ಒಂದು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳ ಒಂದು ಎನ್ಒಸಿಯನ್ನ ಪಡ್ಕೊಳ್ತಕ್ಕಂಥದ್ದು ಮತ್ತೆ ಈ ಒಂದು ಮಹಡಿಗಳ ಒಂದು ಸಂಖ್ಯೆ ಇದೆ ಅದನ್ನ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದೀಗ ಇಲಾಖೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಒಂದು ಮನವೊಲಿಕೆ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಒಂದು ಎನ್ಒಸಿಯನ್ನ ಪಡ್ಕೊಂಡ್ರೆ ಈ ಒಂದು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೂಡ ಸಿಗುತ್ತೆ. ಈಗಾಗಲೇ ಅನುದಾನ ಕೂಡ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಕಳೆದ 8-9 ತಿಂಗಳಿಂದ ಹಾಗೆ ಉಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ಕಳೆದ 8-9 ತಿಂಗಳಿಂದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ದಾರೆ. ಇಷ್ಟೊತ್ತಿಗಾಗಲೇ 1 ಅಂತಸ್ತಿನ ಕಟ್ಟಡ ಅಥವಾ 2 ಅಂತಸ್ತಿನ ಕಟ್ಟಡ ನಿರ್ಮಾಣ ಕೂಡ ಆಗ್ಬೇಕಾಗಿತ್ತು, ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ಅಲ್ಲಿರ್ತಕ್ಕಂಥ ಒಂದು ಏನು ಅಡಿಪಾಯವನ್ನು ಹಾಕ್ತಿದ್ದಾರೆ, ಆ ಒಂದು ಮಣ್ಣನ್ನ ಹೊರಕ್ಕೆ ತೆಗೆದಿರುವಂತಹ ವೇಳೆಯಲ್ಲೇ ಈ ಒಂದು ನೋಟಿಸ್ ಅನ್ನು ಕೊಟ್ಟು ಕಟ್ಟಡ ಒಂದು ಕಾಮಗಾರಿಯನ್ನ ನಿಲ್ಲಿಸಿರ್ತಕ್ಕಂಥದ್ದು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 8-9 ತಿಂಗಳು ಅಧಿಕಾರಿಗಳಿಗೆ ಕಾಲಾವಕಾಶ ಇತ್ತು. ಈ ಒಂದು ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಬಹಳಷ್ಟು ಒಂದು ಬೇಜವಾಬ್ದಾರಿ ತನ್ನ ಪ್ರದರ್ಶನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಸ್ಥಳೀಯರು ಮತ್ತೆ ವಿದ್ಯಾರ್ಥಿಗಳು ಹೊರಹಾಕ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಾಲೇಜು ಕಟ್ಟಡ ಕಾಮಗಾರಿ ಬಹು ಶೀಘ್ರವಾಗಿ ಆರಂಭಿಸಬೇಕು ಅಂತಕ್ಕಂಥ ಒತ್ತಾಯ ಆ ಒಂದು ಕಾಲೇಜು ವಿದ್ಯಾರ್ಥಿನಿಯರ ಜೊತೆಗೆ ಪೋಷಕರದ್ದು. ಪೃಥ್ವಿ. ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಗಳಿಗೆ ನಿಜಕ್ಕೂ ಕೂಡ ಅಲ್ಲಿನ ಮಕ್ಕಳ ಬಗ್ಗೆ ಒಂದು ಕಾಳಜಿ ಇದ್ರೆ, ಇಚ್ಛಾಶಕ್ತಿ ಅನ್ನುವಂಥದ್ದಿದ್ರೆ ಕೆಲಸವನ್ನ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ಇದೇನು ದೊಡ್ಡ ಕೆಲಸ ಅನ್ನುವಂಥದ್ದಲ್ಲ. ಓಕೆ, ಅವ್ರು ಎನ್ಒಸಿ ಕೊಡ್ತಾ ಅಲ್ವಾ, ಮತ್ತೊಂದು ಆಪ್ಷನ್ ಇದೆ ಬೇರೆ ಕಡೆ ಒಂದು ಕಟ್ಟುವಂತ ನಿಟ್ಟಿನಲ್ಲಿ, ಬಿಲ್ಡಿಂಗ್ ಅನ್ನ ಕಟ್ಟುವಂತ ನಿಟ್ಟಿನಲ್ಲಿ. ಕಾದ್ ನೋಡೋಣ ಅದಕ್ಕಾದ್ರೂ ಸ್ಪಂದಿಸ್ತಾರಾ ಅಂತ.